ಕನ್ನಡಿಗರು ಕಟ್ಟುವಂತಹ ತೆರಿಗೆ ದುಡ್ಡು ಬೇಕು. ಇಲ್ಲಿರುವಂತಹ ಕೇಂದ್ರ ಸಚಿವರೇ ಶಿಫಾರಸು ಮಾಡ್ತಾರೆ, ಒಂದು ಆದೇಶ ಕೊಡ್ತಾರೆ. ರೈಲ್ವೆ ಇಲಾಖೆಗೆ ನಡೆಯುವಂತಹ ಎಕ್ಸಾಮ್ಗಳು ಕನ್ನಡಕ್ಕೂ ನೀವು ಆದ್ಯತೆ ಕೊಡಬೇಕು, ಕನ್ನಡದಲ್ಲೂ ಪರೀಕ್ಷೆ ನಡೆಸಬೇಕು ಅಂತ. ಆದ್ರೂ ಕೂಡ ಕನ್ನಡಕ್ಕೆ ಆದ್ಯತೆ ಸಿಕ್ಕಿಲ್ಲ. ಹಂಗಾಗಿ ಕನ್ನಡಿಗರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೇಂದ್ರ ಸಚಿವರ ಮಾತಿಗೂ ಕೂಡ ಕಿಮ್ಮತ್ತಿಲ್ವಾ ಅನ್ನೋದು ಪ್ರಶ್ನೆ. ಕನ್ನಡಿಗರ ತೆರಿಗೆ ದುಡ್ಡು ಬೇಕು, ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ನಡೆಸೋದಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ನಡೆಸಬೇಕು, ರೈಲ್ವೆ ಇಲಾಖೆಗೆ ನಡೆಯುವಂತಹ ಎಕ್ಸಾಮ್ಗಳು ಇರಬೇಕು ಅಂತ ಪ್ರತಿ ಬಾರಿ ಕೂಡ ಕೇಳ್ತಾರೆ. ಬಟ್ ಪ್ರತಿ ಬಾರಿ ಕೂಡ ಅನ್ಯಾಯ ಆಗುತ್ತೆ, ಕನ್ನಡಕ್ಕೆ ಕಡಗಣನೆ ಅನ್ನುವಂತ ಉತ್ತರನೇ ಸಿಗುತ್ತೆ. ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ನೈಋತ್ಯ ರೈಲ್ವೆ ವಲಯದಿಂದ ಕನ್ನಡ ವಿರೋಧಿ ಧೋರಣೆಯನ್ನ ತೋರಿಸಲಾಗಿದೆ. ಮೈಸೂರು, ಹುಬ್ಬಳ್ಳಿಯಲ್ಲಿ ಮಾತ್ರ ಕನ್ನಡಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಉಳಿದಂತೆ ಬೆಂಗಳೂರಿನಲ್ಲಿ ಹಿಂದಿ, ಇಂಗ್ಲಿಷ್ ನಲ್ಲಿ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಇಲ್ಲಿಯೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅನ್ನುವಂತ ಆಕ್ರೋಶ. ಡಿಸೆಂಬರ್ 11ರಂದು ನಡೆದಂತ ಎಕ್ಸಾಮ್ 317 ಸರಕು ಸಾಗಣೆ ರೈಲಿನ ವ್ಯವಸ್ಥಾಪಕ ಹುದ್ದೆಗೆ ಎಕ್ಸಾಮ್ ಆಗಿತ್ತು. ಕನ್ನಡದಲ್ಲಿ ಪರೀಕ್ಷೆಗೆ ಸೂಚನೆಯನ್ನ ಸಚಿವ ವಿ ಸೋಮಣ್ಣ ಅವರೇ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಆದೇಶ ಕೊಟ್ಟರು ಕೂಡ ಯಾಕೆ ಡೋಂಟ್ ಕೇರ್ ಅಂದ್ರು ಅಧಿಕಾರಿಗಳು. ಕನ್ನಡಿಗರು ಕಟ್ಟೋ ತೆರಿಗೆ ದುಡ್ಡು ಬೇಕು, ಆದ್ರೆ ಕನ್ನಡಿಗರು ಕನ್ನಡದಲ್ಲಿ ಪರೀಕ್ಷೆ ನಡೆಸಿ ಸ್ವಾಮಿ ಅಂತ ಕೇಳಿದ್ರೆ ಅವರಿಗೆ ಅನ್ಯಾಯ ಮಾಡ್ತೀರಿ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದೇನಿದೆ. ಸಚಿವರೇ ಹೇಳಿದ್ರು ಕೂಡ ಆದೇಶ ಕಿಮ್ಮತ್ ಕೊಡಲ್ಲ ಅಂದ್ರೆ ನೈಋತ್ಯ ರೈಲ್ವೆ ಧೋರಣೆಗೆ ಕನ್ನಡ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನೈಋತ್ಯ ರೈಲ್ವೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶದಂತೆ ಕಾಣಿಸ್ತಾ ಇದೆಯಾ? ಕನ್ನಡದಲ್ಲಿ ಪರೀಕ್ಷೆಗೆ ಆದೇಶವಿದ್ರೂ ಕೂಡ ಇಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಯಾಕೆ? ಬೆಂಗಳೂರಿನಲ್ಲಿ ಕನ್ನಡಿಗರಿಲ್ವಾ? ಇಲ್ಲಿ ಇಂಗ್ಲಿಷ್, ಹಿಂದಿ ಯಾಕೆ? ಇದು ಕನ್ನಡಿಗರ ನಾಡು, ಆದ್ರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ, ಆಕ್ರೋಶ ಎಲ್ಲ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಬೆಂಗಳೂರಿನಲ್ಲಿ ಇಂಗ್ಲಿಷ್, ಹಿಂದಿ ಮಾತನಾಡುವಂತ ಜನ ಮಾತ್ರ ಇದ್ದಾರಾ? ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದು ಬೆಂಗಳೂರಿನಲ್ಲಿ ತಮ್ಮ ಜೀವನ ಕಟ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಇಲ್ಲಿ ನೆಲೆ ಕಂಡುಕೊಂಡಿದ್ದು, ಇಲ್ಲಿ ವಾಸ ಮಾಡ್ತಾ ಇರೋದು ಕನ್ನಡಿಗರು, ಸ್ವಂತ ಜಾಗದಲ್ಲಿರೋದು ಕನ್ನಡಿಗರು. ಅಂಥದ್ರಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡದೆ ನೀವು ಇಂಗ್ಲಿಷ್, ಹಿಂದಿಯಲ್ಲಿ ಎಕ್ಸಾಮ್ ಕೊಡಿಸೋದಕ್ಕೆ ಆದ್ಯತೆ ಕೊಡ್ತೀರಿ ಅಂದ್ರೆ ಹೇಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಬರೀ ಕನ್ನಡ ಪರ ಹೋರಾಟಗಾರರಲ್ಲ, ಇಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗ ಕೂಡ ಇದನ್ನ ಪ್ರಶ್ನೆ ಮಾಡ್ತಾರೆ. ಕಾರಣ ಭಾಷೆ ಅನ್ನೋದು ನಮ್ಮ ಅಸ್ಮಿತೆ, ನಾವು ಕೇಳಲೇಬೇಕು, ಕೇಳುವಂತ ಹಕ್ಕು ಕೂಡ ನಮ್ಗಿದೆ. ಹಂಗಾಗಿ ಕೇಂದ್ರ ಸಚಿವರ ಮೇಲೆ ಒತ್ತಡ ತಂದ್ರೆ ಆಗಬಹುದು ಅಂತ ವಿ ಸೋಮಣ್ಣ ಅವರ ಪರವಾಗಿ ಒಂದು ಆದೇಶ ಕೊಡಿಸಿದ್ರು ಕೂಡ ಅವರ ಆದೇಶವನ್ನ ಪಾಲನೆ ಮಾಡಲ್ಲ. ಬರೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನೀವು ಕನ್ನಡಕ್ಕೆ ಆದ್ಯತೆ ಕೊಟ್ಬಿಟ್ರೆ ಮುಗಿದೋಯ್ತಾ? ಯಾಕೆ ಬೆಂಗಳೂರು ಕರ್ನಾಟಕ ಬಿಟ್ಟು ಬೇರೆ ಕಡೆ ಇದೆಯಾ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಇಲ್ಲಿ ಮಾತ್ರ ಕನ್ನಡಕ್ಕೆ ಆದ್ಯತೆ ಇಲ್ಲ ಅಂತೆ. ಬೆಂಗಳೂರಿನಲ್ಲಿ ಯಾರಾದ್ರೂ ಎಕ್ಸಾಮ್ ಬರೆಯೋರು ಇಂಗ್ಲಿಷು, ಹಿಂದಿಯಲ್ಲಿ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ ಆದ್ಯತೆ ಅಂತೆ, ಕನ್ನಡದಲ್ಲಿ ಇಲ್ಲ. ಜಸ್ಟ್ ಕನ್ನಡ ಗೊತ್ತಿರೋರು ಏನ್ ಮಾಡ್ಬೇಕು? ಕನ್ನಡದಲ್ಲಿ ಎಕ್ಸಾಮ್ ಬರೆಯಕ್ ಆಗ್ತಾ ಇಲ್ಲ ಅಂತ ಅದೇ ಕಾರಣಕ್ಕೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ನಿರ್ಲಕ್ಷ್ಯ ಯಾಕೆ? ಸಚಿವರ ಆದೇಶಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಯಾಕೆ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಪ್ರಶ್ನೆ ಇರೋದು ಬೆಂಗಳೂರು ಕರ್ನಾಟಕ ಬಿಟ್ಟು ಬೇರೆ ಕಡೆ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ಮಾತ್ರ ನೀವು ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ನೀವು ಎಕ್ಸಾಮ್ ಬರೀತೀರಿ ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ಗೆ ನಮ್ಮ ಮೊದಲ ಆದ್ಯತೆ ಅನ್ನೋ ರೀತಿಯಲ್ಲಿ ಆ ಭಾಷೆಯಲ್ಲಿ ಎಕ್ಸಾಮ್ ನಡೆಸ್ತಿದ್ದಾರೆ. ಸ್ವಲ್ಪ ಒತ್ತಡ ಜಾಸ್ತಿ ಆಯ್ತು, ಪ್ರತಿ ಬಾರಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಹುಬ್ಬಳ್ಳಿ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಾದ್ರೂ ಎಕ್ಸಾಮ್ ಬರೀತಾರೆ ಅಂದ್ರೆ ಅಲ್ಲಿ ಮಾತ್ರ ನೀವು ಕನ್ನಡಕ್ಕೆ ಆದ್ಯತೆ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ. ಕೊಟ್ಟಿದ್ದೀವಲ್ಲ ಅಂತ ತೋರಿಸ್ತಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ನೀವು ಎಕ್ಸಾಮ್ ಮಾಡ್ತೀರಿ ಅಂದ್ರೂ ಕೂಡ
ಅಲ್ಲಿ ನಮಗೆ ಮೊದಲ ಪ್ರಿಫರೆನ್ಸ್ ಆಗಿ ಕಾಣಬೇಕಾಗಿತ್ತು ನಮ್ಮ ಭಾಷೆ, ನಮ್ಮ ಅಸ್ಮಿತೆ, ನಮ್ಮ ಕನ್ನಡ. ಆದ್ರೆ ಕನ್ನಡಕ್ಕೆ ಆದ್ಯತೆ ಯಾಕೆ ಕೊಡ್ತಾ ಇಲ್ಲ? ನಾವು ಕಟ್ಟೋ ತೆರಿಗೆ ದುಡ್ಡನ್ನ ಆರಾಮಾಗಿ ತಗೊಳ್ತೀರಿ, ಆದ್ರೆ ತೆರಿಗೆ ಕಟ್ಟೋರು ಪ್ರಶ್ನೆ ಮಾಡಿದ್ರೆ, ತೆರಿಗೆ ಕಟ್ಟೋರ್ಗೆ ಇರುವಂತ ಹಕ್ಕನ್ನ ಪ್ರಶ್ನೆ ಮಾಡಿದ್ರೆ ಯಾಕೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅನ್ನೋದನ್ನ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ.